ಅಜ್ಜಿ ನಾನು ಇವರಿಬ್ಬರನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಅಂಜಲಿ ಹೋಗ್ಬೋದಲ್ಲ ಇವತ್ತು? ಹ್ಞೂನವ, ಆಕೆನ ಕಳಿಸ್ಕೊಡು. ಒಂದು ನಿಂಬೆಯನ್ನು ಕೊಟ್ಟು ಕಳಿಸು. ಅಜ್ಜಿ ಆಯ್ತು. ಮಂಜುಳಾ ಮತ್ತು ಅಭಿ ಇಬ್ರು ರೆಡಿ ಆಗ್ಯಾರಂತ ಕರ್ಕೊಂಡು ಹೋಗು. ಮಂಜುಳಾ, ಅಭಿ ನಡ್ರಿ, ಬಡಬಡ ನಡ್ರಿ. ನಿಮ್ಮಿಬ್ರು ಬ್ಯಾಗ್ ಎಲ್ಲ ಐತಿ? ಒಳಗ ಐತಿ, ತೊಗೊಂಡ್ಬರಕವಾ? ನೀನ ತಗೊಂಡ್ ಬಾ ಅಲ್ಲಕ್ಕ. ಸರಿ ಹಂಗಾರೆ ಇಲ್ಲೇ ಇರು. ನೀನು ನಾನು ಚಾಕ್ಲೇಟ್ ತಗೊಂಡಿಲ್ಲ, ಕೊಡು ಅದನ್ನ. ನಾನು ತಗೊಂಡಿಲ್ಲ, ನಂಗೆ ಗೊತ್ತು ನೀನೇ ತಗೊಂಡಿ. ಇಲ್ಲ, ಆಕೆ ತಗೊಂಡ್ರೆ ಹಂಗಿಲ್ಲ, ಸುಳ್ಳು ಹೇಳ್ತೀಯ ನೀನು. ಅಯ್ಯೋ, ನಿನ್ ಚಾಕ್ಲೇಟ್ ನಾನೇ ತಿಂದಿನಿ ಅದನ್ನ. ಹೌದು ಮಂಜುಳಾ, ಈಕಿನೇ ತಗೊಂಡಿರ್ತಾಳ, ಹೋಗು ಕೇಳಕಿನ ಬಿಡ್ಬೇಡ. ಇಲ್ಲ, ನಾನು ತಗೊಂಡಿಲ್ಲ ನಿಜವಾಗ್ಲು. ಒಂದ್ ಹೊಡೆದ್ ಬಿಡ್ತೀನಿ ಕೊಡ್ಲಿಲ್ಲ ಅಂದ್ರೆ. ಯಾಕೆ ಜಗಳ ಮಾಡೈತ್ರಿ ಇಬ್ರು? ನೋಡಕ್ಕ, ನನ್ ಚಾಕ್ಲೇಟ್ ಬ್ಯಾಗ್ನಿಗೆ ಇಟ್ಟು ತಗೊಂಡು ಬಂದಾಳಕಿ. ಇಲ್ಲಕ್ಕ, ನಾನು ಮುಟ್ಟೆ ಇಲ್ಲ ಚಾಕ್ಲೇಟು. ಆಕಿ ತಗೊಂಡಿಲ್ಲ ಅಂತಾಳಲ್ವಾ? ಅಕ್ಕ, ನಾ ತಗೊಂಡಿಲ್ಲ. ಸರಿ, ನಾ ಎಲ್ಲ ಆಮೇಲೆ ಕೊಡಿಸ್ತೀನಿ, ನಡ್ರಿ, ಈಗ ಹೊತ್ತಾಗೈತಿ. ನಂಗೆ ಈಗ ಬೇಕು. ಸ್ಕೂಲ್ ಬಿಟ್ಟ ತಕ್ಷಣ ಕೊಡಿಸ್ತೀನಿ, ಆಯ್ತಾ? ಸರಿ. ಅಕ್ಕ, ಅಭಿ ನಿನ್ನೆ ಹಿತ್ತಲ್ದಾಗ ಕುತ್ಕೊಂಡು ತಿನ್ನಾಕತ್ತಿದ್ದ, ನಾನು ನೋಡೀನಿ. ಹೌದಾ, ಇರ್ಲಿ ಬಿಡು, ನಡಿ. ಏನು ಮಮ್ಮ ಹೊಲ್ಕೊಟ್ಟಿನ? ಇಲ್ಲಪ್ಪ, ಸಾವುಕಾರ ಕರೆದಿದ್ರು, ಏನೋ ಇವತ್ತು ಕಾಯಿ ಕಟ್ಟೋದಂತ, ಅದಕ್ಕೆ ಹೊಂಟಿನಿ ನೋಡು. ಹೌದಾ, ಜಾತ್ರೆ ನಿಮಿಷದ್ರಣ ಅಂದ್ರೆ? ಹ್ಞೂನಪ್ಪ, ನಿಮಿಷ. ಸರಿ, ನಂಗೆ ಗೊತ್ತಾಗುತ್ತೆ. ನೀನು ಬರ್ತೀನಿ ಒಮ್ಮೆ, ಒಂದು 10 ನಿಮಿಷ. ಎಲ್ಲಾರನ್ನೂ ಕರೆದಾರ. ಹೌದನಾ? ಅಕ್ಕ ಒಳಗದ ನೋಡು, ಅಕ್ಕಿನೂ ಬಾ ಅಂತೇಳಿ ಆಮೇಲೆ. ಸರಿ. ಅಕ್ಕ ಅಕ್ಕ ಬಾರು, ಯಾವ ಬಂದಿ? ಈಗ ಬಂದ ಮಾಮ, ಈಗ ಹೋದ. ಏನೋ ಪಂಚಾಯತ್ ಕಡೆ ಕಟ್ತಾರಂತ. ಹೌದು, ಅದೇ ಇದು ಜಾತ್ರೆಗೆ ಕುಡ್ಸಾಕತ್ತಾರ. ಹೌದನಾ? ಮತ್ತೇನು ಸಮಾಚಾರ? ಲಗುನ ಅರ್ಜೆಂಟ್ ಬಾ ನೀ. ನಿಂಗೊಂದು ವಿಚಾರ ಹೇಳ್ದೈತಿ. 3 ದಿನ ಆತು ನಿಂಗೆ ಹೇಳ್ಬೇಕು, ಫೋನ್ನಾಗ ಹೇಳ್ಬೇಕಂದೆ. ಮತ್ತೆ ನೀನು ಹೆಂಡತಿ ಯಾರು ಕೇಳಿಸ್ಕೊಂಡ್ರ ಅಂತೇಳಿ ಅದಕ್ಕೆ ಬಾ ಅಂತ ಹೇಳಿದೆ ನಿಂಗೆ. ಮೊನ್ನೆ ಈಗ ಬೇರೆ ಯಾರೋ ಬಂದಂಗೆ ಆತವ ಹೊರಗೆ. ನಿಮ್ಮ ಮಾಮ ಏನಂದ, ಹೋಗಿ ನೋಡ್ಕೊಂಡು ಬರೋಂದ. ಬಡ ಕರ್ಕೊಂಡು ಅಲ್ಲಿ ನಿನ್ನ ಕೆಲಸ ಐತಿ, ಬಾ ನನ್ನ ಜೋಡಿ ಅಂತ. ಈಗಪ್ಪ ಕತ್ಲಾಗ ಹಂಚ್ಕೊಂಡು ಹೋದೆ. ಅಲ್ಲಿ ನೋಡ್ತೀನಿ ಇವ್ರದಾರ, ಬಾಬಾನಂತ ಹೋದೆ. ಏನು ಬಾಬಾ ಅಂತಂದೆ. ಇಲ್ಲ, ಹಿಂಗೈತಿ ಅಂತಂದು. ಅಲ್ಲ, ಅವರು ಬರೀ ನಮ್ಮ ಮನೆದಷ್ಟು ಇದನ್ನು ಮಾಡ್ತಾರೆ ಅಂದ್ಕೊಂಡೆ. ಅವ್ರು ಇಡೀ ಊರಿಂದ ಏನೋ ಮಾಡಕತ್ತಾರ. ಆಕೆ ಯಾರು, ಅದು ಯಾರು, ಅಲ್ಲೊಂದೇನೋ ವಾಯ್ಸ್ ಬರ್ತಿತ್ತು. ಅದೆಲ್ಲ ನನಗೊಂಥರ ಕನ್ಫ್ಯೂಷನ್ ಆಯ್ತು. ಅದು ಅಲ್ಲ, ಆಕಿನ ಸಾವುಕಾರ ಮನೆಗೆ ಸೇರ್ಸಂತಂದ್ಲು. ನಾನು ಹೆಂಗೆ ಮಾಡ್ಲಪ್ಪ ಅಂದೆ. ಆಮೇಲೆ ಗೌರಿನ ಕರ್ಕೊಂಡೋಗಿ ಅವ್ರ ಮನೆಗೆ ಸೇರಿಸಿ ಬಂದೆ. ಇದು ಏನು ಅನ್ನೋದು ಗೊತ್ತಾಗಲ್ಲ ನನಗಂತರೂ. ಮತ್ತು ನಾ ಹೇಳ್ಕಾಶಿದ ಬರ್ಬೇಕು ನೀ ಅಂತ ಹೇಳ್ಯಾರ. ಆಮೇಲೆ ಈಕಿ ಗೌರಿ ತಾಯಿ ರಂಗವನ್ನ ಇರೋ ಜಾಗನ ತೋರ್ಸಂದ್ರು. ಹೋಗಿ ತೋರಿಸಿದೆ. ಏನೋಪ್ಪ, ನನಗರ ಭಾಳ ಭಯ ಆಗತೈತಿ. ಅದಕ್ಕೆ ನಿಂಗೆ ಹೇಳ್ಬೇಕಂತ 3 ದಿನ ಆಯ್ತು. ನನಗರ ಎಲ್ಲಿ ಕಾಲು ಕಿತ್ತಿಡಕ್ಕೆ ಬರೋಲ್ಲ. ಈಕಿ ನೋಡಿ ಮನೆಗೆ ಇರ್ತಾರ, ಹಂಗಾಗಿ ಬಂದಿದ್ದಿಲ್ಲ ನಾನು ಹೊರಗೆಲ್ಲಿ. ಅದ್ರಾಗ ಅಕ್ಕೆ ಬೇಕಿ ದೊಡ್ಡಕ್ಕೆ ಇಲ್ಲ, ಹಂಗಾಗಿ ಈಕಿ ಮನೆಯಾಗ ಇದ್ಬಿಟ್ಲೆ. ನಾನು ಎಲ್ಲಿ ಹೋಗಿ ಬರಲಿಲ್ಲ ನಿನಗೆ, ಹಂಗಾಗಿ. ಅಯ್ಯೋ, ಹೌದಾ? ಇಷ್ಟೆಲ್ಲಾಗಿತ್ತೆ? ಏನಿರ್ಬೋದು? ಮುಂದಿನ ಸಲ ಏನಾರು ಹೋಗೋಣ ಅಂತಂದ್ರೆ ನಾನು ಫೋನ್ ಮಾಡು, ನಾ ಬರ್ತೀನಿ. ಸರಿನಪ್ಪ. ಅದೊಂಥರ ವಿಚಿತ್ರ ಇತ್ತು ಬಿಡು ಮಣಿ. ನಾರ ಫುಲ್ ಅಂಜ್ಕೊಂತ ಹೋಗಿನಿ. ಆಶಾ, ಆಶಾ, ನಮ್ಮ ಮತ್ತೆ ಬಲ್ಲ ಸುಮಾರು. ಹೇಳ್ರೈತಿ. ಎಲ್ಲರೂ ಊರು ಬಂದೆಲ್ಲ ಪಂಚಾಯತಿ ಕಡೆ ಹೊಂಟೈತಿ. ನೀ ಇಲ್ಲೇ ಕುಂತಿಯಲ್ಲ, ನಡಿ ಹೋಗಿ ನಡಿ. ಹೊಂಟೆ. ಯಾವಂದ್ಯಪ್ಪ, ಆರಾಮದಾರಲ್ಲ ಮನೆ ಕಡೆ? ಹ್ಞೂ ರೀ, ಆರಾಮದಾರ. ನೀವು ಆರಾಮದ್ರಲ್ಲ? ಏನಪ್ಪ, ಇನ್ನೂ ಅದು ನಿಮ್ಮ ಹೆಂಡತಿಗೆ ಮಕ್ಕಳಾಗಲ್ಲ ಆಯ್ತಾ? ಎಲ್ಲರೂ ತೋರಿಸ್ಬೇಕಿಲ್ಲ? ತೋರ್ಸಾಕತ್ತೀನಿ. ತೋರ್ಸಪ್ಪ, ವಯಸ್ಸಾದ್ಮೇಲೆ ಮಕ್ಕಳಾಗಂಗಿಲ್ಲ. ಈಗ ತೋರ್ಸಂದಿಟ್ಟು ಎಲ್ಲರ. ಅವ್ರದ್ದೇನು ಮದುವೆ ಏನು ಭಾಳ ದಿನ ಆಗಿಲ್ಲಲ್ಲ ಅತ್ತೆ, ಈಗ 3 ವರ್ಷ ಆಗಿ ಬಂತು. 3 ವರ್ಷ ಆದ್ರೆ ನೀನು ಮದುವೆಗೆ 1 ವರ್ಷಕ್ಕೆ ಮಾಡ್ಕೊಂಡಿಲ್ಲ? ತೋರಿಸ್ಬೇಕಲ್ಲ, ಏನಾಗುತ್ತೆ ಏನು ಅಂತ ಗೊತ್ತಾಗುತ್ತೆ. ಹಂಗೆ ಬಿಟ್ಕೊಂತ ಹೋದ್ರೆ ಹಂಗೆ ಬಿಟ್ಕೊಂಡು ಹೋಗ್ತಾವು. ಸರಿ. ನಾ ಹೋಗಿ ಬರ್ತೀನಿ. ಗೌರ್ ಬಂದ್ಲಂದ್ರೆ ಅವ್ರ ಅಪ್ಪ ಬುತ್ತಿ ಕಟ್ಟಿರ್ತೀನಿ, ತೊಗೊಂಡು ಹೋಗಂತ ಹೇಳ. ಎಲ್ಲಿ ತೊಗೊಂಡು ಹೋಗ್ಬೇಕು? ನಿನ್ನ ಗಂಡನ ಪಂಚಾಯತಿಗೆ ಹೋಗೇನಿಲ್ಲ? ಹೌದಲ್ಲ? ಎಲ್ಲಿರ್ತೈತೆ ತಲೆ, ಎಲ್ಲಿಲ್ಲೋ. ಹೋಗಿ ಬಂದು ಕಟ್ಟಾಕಿ ಕಾಲೇಜ್ಗೆ ಹೋಗ್ಲಿ. ಸರಿ ರೀ. ಯಾರು ಸೇರಿದ ಅಂದ್ರೆ ಊರ ಹಾಳು ಮಾಡ್ತಾವೆ. ಅಯ್ಯೋ, ಏನು ಮಾಡಿಗ? ನಾಷ್ಟ ಮಾಡಲಿ, ಹೊಟ್ಟೆ ಸಿಗತ್ತೆ. ಅಜ್ಜಿ, ನಾಷ್ಟ ಮಾಡ್ಕೊಳ್ಳೇನ? ಬೇಡವಾ, ಇದು ಬ್ಯಾಂಕಿಗೆ ಹೋಗು ನಡಿಯೇ. ಹೌದಜ್ಜಿ, ನಂದು ಒಂದು ಇದನ್ನ ಅಕೌಂಟ್ ಓಪನ್ ಮಾಡೋದೈತಿ ಬ್ಯಾಂಕ್ನಾಗ. ನಂದೇನೋ ಸ್ಕಾಲರ್ಶಿಪ್ ಬಂದೈತೆ ಅಂತ 10,000 ರೂಪಾಯಿ. ಅದು ತಕ್ಕೋಬೇಕಂತಂದ್ರೆ ಬ್ಯಾಂಕ್ ಅಕೌಂಟ್ ಬೇಕಂತ ಅನ್ನಕತ್ತಾರ. ಮತ್ತೆ ನೀ ಅದನ್ನು ಫಸ್ಟ್ ಕೊಡ್ಬೇಕಾದ್ರೆ ಕೊಟ್ಟಿಲ್ಲನ? ಅದ್ರಾಗ ಚೆಕ್ ಆಪ್ಷನ್ ಇತ್ತು. ನಾನು ಚೆಕ್ ಆಪ್ಷನ್ ಟಿಕ್ ಮಾಡೀನಿ, ಅದು ಹಂಗೆ ಬಂದೈತೆ. ಅದು ಅವ್ರು ನೋಡಿ, ನಾವು ಕಾಲೇಜ್ನವರು ನಾವು ಇದಕ್ಕೆ ಹಾಕ್ತೀವಿ, ಬ್ಯಾಂಕಿಗೆ ಹಾಕ್ತೀವಿ ಅಂತ ನಮ್ಮ ಪ್ರಿನ್ಸಿಪಲ್ ಹೇಳಕತ್ತಾಳ. ನಿನ್ನೆ ಫೋಟೋ ತೆಗೆಸ್ಕೊಂಡು ಬಂದೀನಿ. ಇವತ್ತು ಹೋಗಿ ಒಂದು ಅಕೌಂಟ್ ಮಾಡ್ಬೇಕಂತ. ನಡಿ ಹಂಗಾರೆ, ನಂದೈತಲ್ಲ ಅದ ಅಕೌಂಟಿಗೆ ಹೋಗೋ ಅಂತ ಹೋಗಿ ನೋಡಿ. ಸರಿ, ನೀನು ಪಾಸ್ಬುಕ್ ಎಲ್ಲ ತೊಗೊಂಡು ಬಾ. ತಗೋ, ಇಲ್ಲೇ ಐತಿ ನಿಂದ್ರವ. ಇಲ್ಲೇ ತೆಲುಗು ಕೆಳಗೆ ಇಟ್ಕೊಂತಿದ್ದೆ. ನಿಂದ ನಾ ID ಎಲ್ಲ ತೊಗೊಂಡು ಬರ್ತೀನಿ. ಹಂಗೆ ಮತ್ತೆ ಕಾಲೇಜ್ಗೆ ಹೋಗ್ತೀನಿ. ನೀನು ಇತ್ತ ಬರಕ್ಕೆ ಗೊತ್ತಾಗತ್ತಿಲ್ಲ? ನನಗೆ ಅಲ್ಲೇ 3 ದಾರಿ ಇರ್ತೈತಲ್ಲ, ಅಲ್ಲಿ ಬಿಡು, ನಾ ಇತ್ತ ಬರ್ತೀನಿ. ಸರಿ ಹಂಗಾರೆ ಬಾ. ಹೋದ್ ನಾನು ಹೊಲಕ್ಕೆ. ಅವ್ವ, ನಿಮ್ಮಪ್ಪ ನಿಮ್ಮವ್ವ ಅಲ್ಲಿ ಪಂಚಾಯತಿ ಕರ್ತಾರ, ಅಲ್ಲಿ ಹೋಗ್ಯಾರ. ಹೌದನಾ? ಬಾ ಲಗು, ಹಂಗಾರೆ ಹೋಗಿ ಬರೋಣ. ತಗೋ, ಆಯ್ತು ನೋಡಿ. ಸರಿ, ನಡಿ ಹೋಗು ನಡಿ. ಅಜ್ಜಿ ಬಾ, ಲಗು. ಗೌರಿ, ಪ್ರೇಮ್ ಬರಾಕತ್ತಾಳ. ನಾ ಎಲ್ಲಿ ಹೊಂಟಿವಿ ಅಂತ ಹೇಳ್ಬೇಡ, ಹಂಗ ಸುಮ್ಮ ಹೊಂಟಿನಿ ವಾಕಿಂಗ್ ಅಂತ ಹೇಳ್ತೀನಿ ನಾನು. ಸರಿ ಅಜ್ಜಿ. ಏನು ಪ್ರೇಮವ್ವ, ಡಗ್ದಕ್ಕೆ ಹೋಗಿಲ್ಲ? ಇಲ್ಲ ಇವ, ಇವತ್ತೇನ ಪಂಚಾಯತಿ ಕರ್ತಾರಲ್ಲ, ಅಲ್ಲಿ ಹೊಂಟಿನೋ. ನೀ ಹೋಗಿಲ್ಲ? ಯಾರು ನಿಮ್ಮ ಮನೆಗೆ ಹೋದ್ಲಣ ಆಶಾ? ಹೋಗ್ಯಾಳ ಆಂಟಿ. ಚಿಕ್ಕಮ್ಮ ಮತ್ತು ಅಪ್ಪ ಇಬ್ರು ಹೋಗ್ಯಾರ. ಅಯ್ಯ ಹೌದನ? ಸರಿ ಹಂಗಾರೆ ನಾನು ಹೋಗ್ಬೇಕು, ಅವಸರಾಗೈತಿ. ಮತ್ತು ನೀವೆಲ್ಲ ಹೊಂಟಿದ್ರಿ ಇಬ್ರು? ಇವಾಗ ಕಾಲು ಹಿಡ್ಕೊಂಡಿದ್ದ, ನಾನು ಹಿಂಗೆ ಅಡ್ಡಾಡಿ ಹಿಂಗೆ ಬಂದ್ರತಂತೆ ಹೊಂಟಿನಿ ನೋಡ. ನೀ ಗೌರಿ ಇಲ್ಲ ಹೋಗ್ಬೇಕು? ಕಾಲೇಜ್ ಬಿಡಕ್ಕಾಗತ್ತೆ, 10 ಬಂತೆ. ಸರಿ, ನಾವು ಹೋಗ್ತೀನಿ ನೋಡಿ. ಅಲ್ಲ, ಈ ಮುದುಕಿ ಹಂಗೆ ಬರಲ್ಲ ಕಾಲೇಜ್ ಇತ್ತ ಹೋಗ್ತಾರ.
ಇತ್ತಾಗ ಯಾಕೊಂಡ್ರಿ ಇವ್ರು ಲಗು ನಡಿ ಎಲ್ಲಿ ಹೋಗ್ತಾರ ನೋಡು ನಿಂದರ್ ಕಾಲೇಜ್ ನೋಡಿರಿ ಈಗ ಇತ್ತಾಗೈತಿ ಅತ್ತಾಗ ಯಾಕೊಂಡ್ರ ಅಂತ ನನಗೆ ಗೊತ್ತಾಗಲ್ಲ ಎದಕ್ಕೆ ಕೊಂಟಾರ ಗೌರಿ ಬಂದವ ಐತಿ ನಾನು ಒಂದು ಕೆಲಸ ಮಾಡ್ತೀನಿ ಇತ್ತಾಗ ಹೋಗ್ತೀನಿ ಆಮೇಲೆ ಇತ್ತಾಗ ಬರ್ತೀನಿ ಇಲ್ಲೇ ಇರು ಅವ್ವ ಕಾಲು ಸಡ್ಲಾದು ಅಂದಿಟ್ಟೆ ಮತ್ತೆ ಹಿಂಗೆ ಹೋಗೋಣ ಸರಿ ಅಯ್ಯ ಏನ ಪ್ರೇಮಿ ಮತ್ತೆ ಇಲ್ಲೇ ಇರಲ್ಲ ಇಲ್ಲ ಹೊಂಟಿದ್ದೆ ನೀವು ವಾಪಸ್ ಬಂದಲ್ಲ ಎದಕ್ಕಂತ ಕೇಳಕ್ ನಿಂತೆ ಅಲ್ಲ ಬೊಬ್ಬಣಿ ಇಂಥವು ಮಾಡ್ಬರಿ ಬರ್ತೀನಿ ನೀನು ಇಲ್ಲ ಹೋಗಿರ್ಲಿ ನಾನು ಮನೆಗೆ ಹೋಗ್ತೀನಿ ಹೋದ್ಲೇನ ಐತಿ ಹೋದ್ಲು ನಡಿ ಗೌರಿ ನಡಿ ಏನ್ ಗೌರಿ ಯಾರು ಕಾಣವಲ್ರಲ್ಲ ಇವ ಅಜ್ಜಿ ನಾವು ಲಘು ಬಂದಿವೇನ ಎಸ್ ಮೇಡಮ್ ಏನು ಬೇಕಿತ್ತು? ಮಗ ನಂದು ನನ್ನ ಪಾಸ್ಬುಕ್ನಾಗ ಎಷ್ಟು ರೊಕ್ಕದ ನೋಡೋದಿತ್ತು ಹೌದನಮ್ಮ ಕೊಡ ಹಂಗಾರೆ ಪಾಸ್ಬುಕ್ ಎಷ್ಟು ನೋಡೋಣ. ತಗೋರಪ್ಪ ಇದ ನೋಡು ಸರಿ ಅಜ್ಜಿ ನಾನು ನೋಡ್ಕೊಂಡು ಬರ್ತೀನಿ ಇಲ್ಲೇ ಇರು. ನಿಂದು ಅದೇನ ಅಂದಿಲ್ವಾ ಅದನ್ನ ಹೇಳ್ಬೇಕಿಲ್ಲ ಅಜ್ಜಿ ನಾನು ಏನೂ ತರಲಿಲ್ಲ ನೋಡು ಹಂಗ ಬಂದೆ ಈಗ ಕೇಳ ನಾಳೆಗೆ ಎಲ್ಲ ತಗೊಂಡ್ ಬಂದು ಮಾಡುವಂತೆ ಅಜ್ಜಿ ಅಜ್ಜಿ ಇದ್ರಾಗ 30,000 ರೂಪಾಯಿ ಅದ ನೋಡು. ಅಲ್ಲಿ ಕಣ್ ಮಗ ಇದ್ರಾಗ 30,000 ಹೆಂಗ್ ಬರ್ತಾವ ನಂದು ತಿಂಗಳ 2,000 ಬರ್ತೈತಿ ಆಮೇಲೆ 1,000 ರೂಪಾಯಿ ಬರ್ತೈತಿ ತಿಂಗಳ 3,000 ಬರ್ತೈತಲ್ಲಪ್ಪ ನಾ 2 ವರ್ಷಕ್ಕೆ ಬಂದೇ ಇಲ್ಲ ಏನೈತೆ ನೋಡಪ್ಪ ಅಂದಿಟ್ಟ ಹೌದಾ ಅಜ್ಜಿ ನಿಂದ್ರ ಅಜ್ಜಿ ಪೂರ್ತಿ ನೋಡ್ಕೊಂಡು ಬರ್ತೀನಿ. ಅದೇನು ಬರೀ 30,000 2 ತಿಂಗಳಿಗೆ 3 ವರ್ಷ 3,000 ಇರ್ಬೇಕಿತ್ತಲ್ಲ ರೊಕ್ಕ ಅಜ್ಜಿ ಅದ್ರಾಗಿನ ರೊಕ್ಕ ತಕೊಂಡು ಹೋದ್ರಿ ನೋಡು ಮೊನ್ನೆ ಒಂದು 40,000 ರೂಪಾಯಿ ತಕೊಂಡಾರ ಅನ್ಸುತ್ತೆ. ಅಲ್ಲಪ್ಪ ನನಗೆ ತಕೊಳಕ್ಕೆ ಬರಲ್ಲ ಅದೇನು ತಕೊಳಪ್ಪ ಏನೋ ಅಜ್ಜಿ ಅದ್ರಾಗ ಏನೋ ತಕೊಂಡಾರಂತ ಬರತೈತಿ ನೋಡು ಕೇಳಿ ನಿಮ್ಮ ಮನೆಗೆ ಯಾರು ನಿನ್ನ ಹೆಬ್ಬಟ್ಟು ಏನಾರ ಕೊಟ್ಟು ತಕೊಂಡಿರ್ಬೇಕು ಕೇಳಿ ನೋಡು. ಹೌದಾ ಸರಿನಪ್ಪ ಕೇಳ್ತೀನಿ ಬಿಡು ಈಕಿ ನನ್ನ ಮೊಮ್ಮಗಳಪ್ಪ ನನ್ನ ಮೊಮ್ಮಗಳು ಏನೋ ಬೇಕಂತ ನೋಡಪ್ಪ ಸರ್ ನಂದು ಒಂದು ಅಕೌಂಟ್ ಓಪನ್ ಮಾಡೋದಿತ್ತು ಅದಕ್ಕೆ ಏನೇನು ಬೇಕಂತ ಒಂದಿಟ್ಟು ಹೇಳ್ತೀರಿ ಮೇಡಮ್ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಒಂದು 3-4 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡ್ಬರ್ರಿ. ನಿಮ್ಮ ಕರೆಂಟ್ ಅಡ್ರೆಸ್ ಇದ್ರಾಗ ಆಧಾರ್ ಕಾರ್ಡ್ನಾಗ ಐತಲ್ಲ ಆಧಾರ್ ರೀ. ಹೌದ್ರಿ ಸರಿ ಹಂಗಾರೆ ತೊಗೊಂಡು ಬರ್ತೀನಿ ತಗೋರಿ. ಆಮೇಲೆ ಡಿಪಾಸಿಟ್ 5,000 ರೀ. 5,000ನಾ ಸರಿ ರೀ ತಕ್ರೋ ಇದ್ರಾಗ 5,000 ರೂಪಾಯಿ ತಕ್ಕೋ ಇದ್ರಾಗ ಅಜ್ಜಿ ಈಗೇನು ಬೇಡ ನಡಿ ನಾಳೆ ಬಂದಾಗ ತೊಗೊಂಡು ಬರ್ತೀನಿ ತಕೊಳಕ್ಕೆ ಅಜ್ಜಿ ಯಾರು ಬರ್ಬೇಕನ್ರಿ? ಏನಿಲ್ರಿ ಅವ್ರದ್ದೊಂದು ಸೈನ್ ಮಾಡಿಸ್ಕೊಂಡು ತೊಗೊಂಡ್ಬಂದ್ರೆ ಸಾಕು. ಸರಿ ರೀ ಅವ್ರದ್ದೇನೋ ಚೆಕ್ ಬುಕ್ ಐತೆನಾ? ಅಜ್ಜಿ ನಿನ್ನ ಚೆಕ್ ಬುಕ್ ಐತೆನಾ? ಹ್ಞೂ ನಾವು ಇನ್ನೊಂದು ಯಾವುದೋ ಒಂದು ಬುಕ್ ಐತಿ ಅದು ಯಾವ ಬುಕ್ ಅಂತ ನನಗೂ ಗೊತ್ತಿಲ್ಲ ನಿಮ್ಮ ಅವು ಗೊತ್ತು ಅಕ್ಕಿನ ಇಟ್ಕೊಂಡಿರ್ತಾ ಇಲ್ಲ ಹೌದನಾ? ಸರಿ ನಾಳೆ ಒಂದು ವೇಳೆ ನೀವು ಅದು ಅವ್ರ ಚೆಕ್ ಬುಕ್ ತರ್ಲಿಕ್ಕಾರ ಅವ್ರನ್ನ ಕರ್ಕೊಂಡು ಬರ್ರಿ ತೆಗಿಯಕ್ಕೆ. ಸರಿನಪ್ಪ ಬಾ ಚಲೋ ಕೆಲಸ ಆತಪ್ಪ ನಿನಗೆ ಥ್ಯಾಂಕ್ಸ್ ಅಪ್ಪ. ಇರ್ಲಿ ಅಜ್ಜಿ. ಅಲ್ಲ ನಿಮ್ಮ ಚಿಕ್ಕವ್ವ ರೊಕ್ಕ ತಕೊಂಡಾಳ ನೋಡ್ಲಿ ನಂದು. ಇಲ್ಲ ಚಿಕ್ಕವನ ತಕೊಂಡ ಅಂತ ಹೆಂಗೆ ಹೇಳ್ತೀವಿ ಅವತ್ತು ಹೆಬ್ಬಟ್ಟಿಂದು ಅದೇನೋ ಒತ್ತಿಸ್ಕೊಂಡು ಹೋದ್ಲು ನಾನು ಎದಕ್ಕಂತ ಕೇಳೆ ಏನಿಲ್ಲ ತಗೋ ಇಲ್ಲೇ ಆಧಾರ್ ಕಾರ್ಡ್ ಇದನ್ನ ಮಾಡಕತ್ತಾರಂತಂದ್ರು ಅಂತ ಕೊಟ್ಟೆ ನೋಡು. ಹೌದನಾ ಎಲ್ಲಿ ಬಿಡು ತಮ್ಮಾರಿಗೆ ಎದಕ್ಕಾರ ಬೇಕಾಗಿರ್ಬೇಕು ಯಾ ತಗೋಬೇಕಿಲ್ಲ ಬರ್ಲಿಕ್ಕೆ ಬೋಸಡಿ. ಸರಿ ಅಜ್ಜಿ ನಾ ಹೋಗ್ತೀನಿ ನಿಮ್ಮ ಮನೆಗೆ ಹೋಗಿ ಇಲ್ಲಿಂದ. ಹೋಗ್ತೀನಿ ಹುಷಾರ ಗೊತ್ತಾಗತ್ತಲ್ಲ ಗೊತ್ತಾಗತ್ತಲ್ವ. ಇವಾಗ ಪಂಚಾಯತಿ ಕರ್ಸಿದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಜಾತ್ರೆನ ಚಲೋ ಮಾಡ್ತೀವಿ ಈ ವರ್ಷ. ಆದರೆ ನಾನು ನಿಮ್ಗೆಲ್ಲರೂ ಹೇಳಿದ್ದೆ ಮೊದಲು ಆ ಊರಿನವ್ರನ್ನೂ ಒಂದು ಮಾತು ಕೇಳ್ಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ನನ್ನ ಆಸೆ ಇತ್ತು. ಆಮೇಲೆ ಇದು ಊರು ಹಿರಿಯರ ಆಸೆನೂ ಕೂಡ ದೇಶಪಾಂಡೆ ಅವರು ಅದನ್ನ ಅಂದಿದ್ರು ಶೆಟ್ರು ಅವರು ಅಂದಿದ್ರು ಎಲ್ಲರೂ ಹೂ ಅಂದಿದ್ರು ಮತ್ತು ನಮ್ಮ ಸ್ವಾಮಿಗಳು ಹೂ ಅಂದಿದ್ರು ಇವನ್ ಪೊಲೀಸ್ ಅವರು ನಾವು ಸಪೋರ್ಟ್ ಕೊಡ್ತೀವಿ ಅಂತೂ ಅಂದ್ರು. ನಾವು ಹೋಗಿ ಅವ್ರನ್ನ ಕೇಳಿದೆ ಅವರು ನಮ್ಮ ಜೋಡಿ ಹೊಂದ್ಕೊಂಡು ಮಾಡೋಕೆ ರೆಡಿ ಇಲ್ಲ ಅವರು ನೀವು ಮಾಡ್ಕೊರಿ ನಾವು ಮಾಡ್ಕೊತೀವಿ ಅಂತಂದು ಅವ್ರು ಕಡ್ಡಿ ಮುರ್ದಂಗೆ 2 ತುಂಡು ಮಾಡಿದ್ರು. ಮತ್ತು ಅವರು ಅಷ್ಟೆಲ್ಲ ಮಾತಾಡ್ತಾರೆ. ನಾ ಹೇಳಿದೆ ನಮ್ಮ ಮನೆ ವಿಚಾರನ ತೊಗೊಂಡು ಬಂದು ನೀವು ಇಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ನಮ್ಮ ಜಗಳನ ನಾವೇ ಬಗೆಹರಿಸ್ಕೊಂಡು ಊರು ಉದ್ಧಾರ ಮಾಡೋಣ ಊರು ಕೂಡಿ ಜಾತ್ರೆ ಮಾಡಲಿ ಮೊದಲು ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡ್ಕೊತ ಹೋಗೋಣ ಅಂತ ನಾನು ಅಂದೆ. ಅವ್ರು ನನ್ನ ಮಾತಿಗೆ ಏನು ಒಪ್ಪಲಿಲ್ಲ. ಅದಕ್ಕೆ ನಾನು ಇವತ್ತು ನಿಮ್ಮನ್ನೆಲ್ಲ ಕೂಡಿಸಿದ್ದೇನೆಂದ್ರೆ ಅವರು ಏನಾದರೂ ಜಾತ್ರೆ ಬಂದರೆ ನೀವು ಯಾರು ಏನು ಅನ್ನೋಕೆ ಹೋಗ್ಬೇಡ್ರಿ ಬರಲಿ ಅವರು ಜಾತ್ರೆ ಮಾಡಲಿ ಹೋಗಲಿ ನೀವು ಯಾರು ಅವ್ರ ತಂಟೆಗೆ ಹೋಗ್ಬೇಡ್ರಿ ಅವ್ರು ನಿಮ್ಮ ತಂಟೆಗೆ ಬಂದು ನನಗೊಂದು ಮಾತು ಹೇಳ್ರಿ. ಆಮೇಲೆ ಪೊಲೀಸವ್ರು ಯಾವಾಗಲೂ ಸದಾ ನಮ್ಮ ಸೆಕ್ಯೂರಿಟಿಗೆ ಇರ್ತಾರೆ. ಆಮೇಲೆ ಕುಸ್ತಿಪಟುಗಳಿಗೂ ಏನು ತಯಾರಿ ನಡೆಸಾಕತ್ತೀವಿ ಅದನ್ನು ತಯಾರಿ ನಡೆಯಾಕತ್ತೈತಿ. ಯಾರ್ಯಾರು ನಿಮ್ಮ ಮನ್ಯಾಗ ಏನೇನು ಪಂದ್ಯಾವಳಿ ಆಡಬೇಕು ಅನ್ನೋ ಪದ್ಧತಿ ಏನಿತ್ತಲ್ಲ ಅದನ್ನು ನೀವು ಚಾಚು ತಪ್ಪದೆ ನೆರವೇರಿಸ್ಕೊಳ್ಳಿ. ಆಮೇಲೆ ದೇವಿಗೆ ಏನೇನು ಬೇಕೋ ಅದನ್ನು ನಾವು ಚಾಚು ತಪ್ಪದೆ ಮಾಡಕತ್ತೀವಿ. ಈ ಸಂಘದಾಗ ಆ ವರ್ಷ ಏನು ಉಳಿದಿತ್ತಲ್ಲ ಅದ್ರದ್ದೊಂದು ಸ್ವಲ್ಪ ಅಮೌಂಟ್ ಐತಿ. ಆಮೇಲೆ ಈ ತೇರು ಮಾಡೋಕ್ಕಾಗಿರ್ಬೋದು ಆಮೇಲೆ ದೇವಿ ಮೂರ್ತಿಗೆ ಆಮೇಲೆ ಖರ್ಚುಗಳು ಭಾಳ ಬರ್ತಾವೆ. ಹಾಗಾಗಿ ನಾವು ಒಂದು ಸ್ವಲ್ಪ ಅಮೌಂಟ್ನ ಚೆಂದ ಎತ್ತಬೇಕಂತ ಮಾಡೀವಿ. ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ನೀವು ಹಾಕಿ. ಬೇರೆ ಬೇರೆ ಊರಿಂದ ಆಮೇಲೆ ದೇವಿ ಇದರಲ್ಲಿನೂ ಸ್ವಲ್ಪ ಸಂಘದಿಂದ ಒಂದಿಷ್ಟು ಅಮೌಂಟ್ ಐತಿ ಇಲ್ಲಂತ ನಾನು ಹೇಳಕತ್ತಿಲ್ಲ ಐತಿ. ಆದರೆ ಕಡಿಮೆ ಬಿದ್ದರೆ ನೀವು ಹಾಕಿದ್ದನ್ನು ನಾವು ತೊಗೋಬೇಕಂತ ಮಾಡೀವಿ. ನಾಳೆಯಿಂದ ಚಂದ ಎತ್ತಾರೆ ನಿಮ್ಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀವು ಕೊಡ್ರಿ. ಆಮೇಲೆ ನಾ ಇಲ್ಲೆಲ್ಲರೂ ಸಮ್ಮುಖದಾಗ ನಾನು ಅನೌನ್ಸ್ ಮಾಡಕತ್ತೀನಿ ನನ್ನ ಕಡೆಯಿಂದ 1,00,000 ರೂಪಾಯಿ ಕೊಡ್ತೀನಿ ನಾನೀಗ. ತೇರಿನ ಸಂಪೂರ್ಣ ಜವಾಬ್ದಾರಿ ನಂದು. ಸಾವ್ಕಾರ ನೀವು ಯಾವತ್ತೂ ಕೈ ಕೊಡು ಕೈ ತೊಗೋರಿ ಸಾವ್ಕಾರ ನಮ್ಗೆ ಗೊತ್ತಿಲ್ಲನ್ರಿ ಅದನ್ನು ನೀವು ಹೇಳಬೇಕನ್ರಿ ಸಾವ್ಕಾರ ನಮ್ಗೆ ಗೊತ್ತ್ರಿ ಅಪ್ಪ. ಹಂಗಲ್ಲ ಯಾಕಂದ್ರೆ ನಾಳೆ ಸಾವ್ಕಾರ ಏನು ಹಾಕಿದ್ರು ಅಂತ ಬರಬಾರ್ದಲ್ಲ. ಅದಕ್ಕೆ ನಾನು ಮುಂಚೆನೇ ಹೇಳಕತ್ತೀನಿ ನಿಮ್ಮ ಕೈಯಾಗ ಎಷ್ಟೆಷ್ಟು ಆಗುತ್ತೆ ಅಷ್ಟು ಹಾಕ್ರಿ ಚಂದಂಗೆ ಜಾತ್ರೆ ಮಾಡ್ಕೊಂಡು ಹೋಗೋಣ. ಬಟ್ ಆದ್ರೇನು ನಾವು ಒಂದು ಮಾತು ಏನು ಕೇಳಕತ್ತೀನಿ ಅಂದ್ರೆ ಎಲ್ಲರಿಗೂ ಯಾರು ಜಗಳ ಮಾಡೋದು ಬೇಡ. ಆಮೇಲೆ ದೀಪ ಕಾಯೋದು ಇರ್ತೈತಿ ಆಮೇಲೆ ದೇವಿ ಉಡಿ ತುಂಬೋದು ಇರ್ತೈತಿ ಅದನ್ನೆಲ್ಲ ನಾವು ಚಂದಂಗೆ ನಡ್ಕೊಂಡು ಹೋಗೋಣ. ಯಾಕೆ ಈ ಮಾತನಾಗತ್ತೀನಿ ದೇವಿನ ನಾವು ಚಂದಂಗೆ ನಡೆಸ್ಕೊಂಡು ಹೋದ್ರೆ ದೇವಿ ನಮ್ಮನ್ನು ಚಂದಂಗೆ ನಡ್ಕೊಂಡು ಹೋಗ್ಕೊಳ್ಳೋ ಅನ್ನೋದು ನಂದು ಉದ್ದೇಶ. ನಮ್ಮೂರು ನೋಡಿದ್ರಿಲ್ಲ ಆಚೆ ವರ್ಷ ಜಗಳಾಗಿ ಸರಿ ಆಗಲಿಲ್ಲ ಎಲ್ಲ ಅವಾಗ ಬರ ಬಿದ್ದುಬಿಡ್ತು.
ಏನು ನೀರಿಲ್ಲ, ಎಲ್ಲರೂ ಎಷ್ಟು ಕಷ್ಟಪಟ್ಟಿವಿ ಅನ್ನೋದು. ಅದಕ್ಕೆ ದೇವ್ರನ್ನ ನಾವು ಚಂದಂಗೆ ಈ ಸಲ ಮಾಡ್ಕೊಂಡು ಹೋಗೋಣ. ಯಾರು ಏನೇ ಜಗಳದ ತಂಟೆ ಬಂದ್ರೆ ನನ್ನ ಕಿವಿಗೆ ಹಾಕ್ರಿ. ಇಲ್ಲಿ ನೋಡಿ ಅಶೋಕ್ ಸರ್ ಸದ್ಯಕ್ಕೆ ಬಂದಾರ ಪೊಲೀಸವರು. ಅವರು ಇರ್ತಾರೆ, ಅವ್ರು ಸೆಕ್ಯೂರಿಟಿ ಕೊಡ್ತೀನಿ ಅಂತಲೂ ಹೇಳ್ಯಾರ. ಹಾಗಾಗಿ ಅವರು ನಂಬಿ ನಾನಂತೂ ಮುಂದುವರಿಯಾಕತ್ತೀನಿ. ಸರಿ ಸಾಕಾರ ನೀವು ಹೆಂಗಂತೀರ ಹಂಗೆ. ನಮಗೆಲ್ಲ ಒಪ್ಪಿಗೆ ಐತಿ, ನನಗೆ ಗೊತ್ತು ನಿಮ್ಗೆಲ್ಲರಿಗೂ ಒಪ್ಪಿಗೆ ಐತಂತ. ಆದ್ರೂ ನಾನು ನಿಮ್ಮ ಮುಂದೆ ಇಡಾಕತ್ತೀನಿ ಇದನ್ನು. ಇವತ್ತು ಸಾಯಂಕಾಲ ಕಾಯಿಕಟ್ಟು ಕಾರ್ಯಕ್ರಮ, ಅಂದ್ರೆ ದೇವಿನ ಆ, ಸ್ಥಾಪನಾ ಕಾರ್ಯಕ್ರಮ, ಕಾಯಿಕಟ್ಟು ಕಾರ್ಯಕ್ರಮನ ನಾವು ಇವತ್ತು ಆರಂಭ ಮಾಡ್ತೀವಿ. ಸಾಯಂಕಾಲ ಎಲ್ಲರೂ ಗುಡಿ ಹತ್ರ ಬನ್ನಿ. ಸರಿ ಯಜಮಾನ್ರಿ. ಆಮೇಲೆ ಆದಷ್ಟು ಮಡಿ ಹುಡಿ, ತುಂಬ ಮಡಿ ಹುಡಿ ಮಾಡಿರಿ. ಎಷ್ಟು ನಾವು ಮಡಿ ಹುಡಿ ಮಾಡ್ತೀವಿ ಅಷ್ಟು ನಮಗ ಒಳ್ಳೇದು. ಆಮೇಲೆ ನೋಡ್ರಿ, ನಿಮ್ಮ ಪದ್ಧತಿ ಬ್ಯಾಟಿ ಆಡೋರು ಆಡ್ರಿ. ತಾಯಿಗಂತರೂ ಒಂದು ಕ್ವಾಣ ಅಂತೂ ಬಿಟ್ಟಿವಿ ನಾವು, ಅದಂತರೂ ಐತೈತಿ. ನಿಮ್ದು ಏನೇನೈತಿ ನೀವು ನಡ್ಸ್ಕೊಂಡು ಹೋಗ್ರಿ. ಸರಿ ಸಾಕಾರ. ಸಾಕಾರ. ಪ್ರಾಣಿ ಹಿಂಸೆ ಮಹಾಪಾಪ ಅಲ್ರಿ. ಹೌದ್ರಿ ಅಶೋಕ್ ಅವ್ರ, ನೀವು ಹೇಳೋದು ಕರೆನ ಐತಿ. ಬಟ್ ತಾಯಿಗೆ ನಾವು ಏನು ಅರ್ಪಿಸ್ಬೇಕು ಅದನ್ನು ಮಾಡಲೇಬೇಕಾಗತ್ತೆ ರೀ. ಅದ್ರಾಗ ನಾವು ಎರಡನೇ ಮಾತಿಲ್ಲ. ಅದಕ್ಕೆ ನಿಮ್ಮ ಪರ್ಮಿಷನ್ ತೊಗೊಂಡು ನಾವು ಮಾಡ್ತೀವಿ. ಭಾಳ ಏನು ಮಾಡಂಗಿಲ್ಲ. ದೇವಿಗೆ ಏನು ಅರ್ಪಿಸ್ಬೇಕು ಅದಷ್ಟೇ ಮಾಡಿ. ನನಗೆ ಅದು ಪರ್ಮಿಷನ್ ಬೇಕು ರೀ. ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ತೀನಿ. ನಾನು ಕಮಿಷನರ್ ಜೋಡಿ ಮಾತಾಡ್ತೀನಿ. ಸರಿ, ನಿಮ್ದು ಏನೇನು ಡ್ಯೂಟಿ ಐತಿ ನೀವು ಮಾಡಿರಿ, ನಮ್ದು ಏನೈತೆ ನಾವು ಮಾಡ್ತೀವಿ. ಆಮೇಲೆ ಮತ್ತೆ ಯಾರು ಏನಾರು ಹೇಳೋದೈತೆ ಈಗ ಹೇಳ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಾನು ಅರ್ಚಕರು ಹೇಳಿರೋ ಪ್ರಕಾರ ಇದು ಕಾಯಿ ಕಟ್ಟಿದ ಒಂದು ಸ್ವಲ್ಪ ದಿನ ಆದಮೇಲೆ ಹೋಮ ಪೂಜೆ ಮಾಡ್ತಾರೆ. ಎಲ್ಲರೂ ಅವ್ರವ್ರ ಮನೇಲಿ ಒಂಥರ ಜಾತ್ರಾ ಮಹೋತ್ಸವದ ಥರನೇ ನೀವು ಅವತ್ತೇನು ಮಾಡಬೇಕು, ಮನೆ ತೊಳೆಯೋದು ಎಲ್ಲ ನೀಟಾಗಿ. ಈಗ ಅಮಾವಾಸ್ಯೆ ಹುಣ್ಣಿಗೆ ನಾವು ಹೆಂಗೆ ಮಾಡ್ತೀವಿ ನೋಡು, ಆ ಥರ ನೀವೆಲ್ಲ ನೀಟಾಗಿ ಮನೆ ತೊಳೆದು ಸಾರಿಸಿ ರಂಗೋಲಿ ಹಾಕೋದು ಅದನ್ನೆಲ್ಲ ಮಾಡಿರಿ. ಒಟ್ಟು ಮಡಿ ಇರ್ಬೇಕು ನೋಡು. ಆಮೇಲೆ ಜಾತ್ರೆ ಮುಗಿ ಮಟ್ಟ ಯಾರೂ ಊರಿಂದ ಹೊರಗೆ ಹೋಗ್ಬೇಡ್ರಿ. ಯಾಕಂದ್ರೆ ದೇವಿ ಪೂಜೆ ಆಗಲಿ ಚಂದಂಗೆ ಆಗಲಿ ಅಂತ ನಾವು ಪೂರ್ತಿ ಊರನ್ನು ದೇವಿ ನೀರನ್ನು ಸಿಂಪಡಿಸ್ತೀನಿ. ಆಮೇಲೆ ಯಾರ್ಯಾರು ಬರ್ತಾರೆ ಬರಲಿ, ಅದು ಒಳಗೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಬರೋದಕ್ಕೆ ಅನುಮತಿ ಐತಿ. ಆದ್ರೆ ಹುಷಾರಾಗಿರಿ ನಿಮ್ಮ ಇದರಲ್ಲಿ. ಯಾಕಂತ ಗೊತ್ತಾಗ್ಲಿಲ್ರಿ ಸ್ವಾಮಿಗಳ. ಅದು ಏನಿಲ್ಲ ತಗೋ, ಹಂಗೆ ಸ್ವಲ್ಪ ಎಲ್ಲ ಚಲೋ ತಂಗೆ ಆಗಲಿ ಅಂತ ಹೇಳಿ. ಯಾರೇನು ಗಾಬರಿ ಆಗುವಂಥದ್ದಿಲ್ಲ. ಎಲ್ಲ ಚಲೋ ಆಗಲಿ, ಮಳೆ ಬೆಳೆ ಚಲೋ ಆಗಲಿ ಅನ್ನೋದು ಸ್ವಾಮಿಗಳದ್ದು ಇದು. ಅರ್ಚಕರು ಎಲ್ಲ ಮಾಡೋದು ನಮ್ಗೆ ಒಳ್ಳೇದಕ್ಕಲ್ಲ. ಶುಕ್ರವಾರ 5 ವಾರ ಆದಮೇಲೆ ಉಡಿ ತುಂಬೋದು. ಬಟ್ ಪ್ರತಿ ವರ್ಷ ಮೇದಾಗ ಬರ್ತಿತ್ತಲ್ರಿ, ಈಗ ಲಗುಣ ಮಾಡಕತ್ತೀರಿ. ಉಡಿ ತುಂಬೋದು ಮೇದಾಗ ಬರ್ತೈತೆ. ಬಟ್ ಜಾತ್ರೆ ಕೊಟ್ಟು ಮುಹೂರ್ತದಾಗ ಮಾಡ್ಬೇಕಲ್ಲ. ಅಜ್ಜಾರ ಕಡೆ ಕೇಳ್ಕೊಂಡು ಬಂದೀವಿ, ಇದ ಮುಹೂರ್ತದಾಗ ಮಾಡ್ರಿ ಅಂದಾರ. ಹಾಗಾಗಿ ಅದ ಮುಹೂರ್ತದಾಗ ಮಾಡ್ಬೇಕಂತ. ಸರಿ ರೀ ಅಪ್ಪರ. ಮತ್ತೇನ ಕೇಳ್ಬೇಕಂದ್ರೆ ಕೇಳ್ರಿ ಮತ್ತೆ. ಏನಿಲ್ರಿ, ನೀವು ಹೆಂಗೆ ನಡ್ಸ್ಕೊಂಡಿರ್ತೀರ ಹಂಗೆ. ಸರಿ ಹಂಗಾರೆ ಎಲ್ಲರೂ ಮತ್ತೆ ಸಿಗೋಣ ಸಾಯಂಕಾಲ.